Hello students, welcome to Patakal English Academy and Banishankari English Academy. ಇವತ್ತು ಸೆಕೆಂಡ್ PUC ಫಿಫ್ತ್ ಯೂನಿಟ್ ಎ ಸನ್ನಿ ಮಾರ್ನಿಂಗ್ ಎ ಪ್ಲೇ. ಈ ಪ್ಲೇದಿಂದ ಏನು MC ಕ್ವಶನ್ಸ್ಗಳದಾವಲ್ಲ, ಏನು ಕ್ವಶನ್ ಬ್ಯಾಂಕ್ನಾಗ ಇರುವಂಥ ಕ್ವಶನ್ಸ್ಗಳು 2025-26 ಏನು ಕ್ವಶನ್ ಬ್ಯಾಂಕ್ ಬಿಟ್ಟಾರಲ್ಲ, ಆ ಕ್ವಶನ್ ಬ್ಯಾಂಕ್ನಿಂದ ಇರುವಂಥ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನ ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ಬಿಡಿಸ್ಕೊಡ್ತೀನಿ. ಫಸ್ಟ್ ಕ್ವಶನ್, ದ ಆಕ್ಷನ್ ಅಂದ್ರೆ ದ ಪ್ಲೇ ಅಂದಂಗ್ರೆ ಇದು ಒನ್ ಆಕ್ಟ್ ಪ್ಲೇ ಅಂತೀವಲ್ಲ, ಇದು ಒನ್ ಆಕ್ಟ್. ದ ಆಕ್ಟ್ ಇನ್ ಎ ಸನಿ ಮಾರ್ನಿಂಗ್ ಈ ಡ್ರಾಮಾದೊಳಗೆ ಟೇಕ್ಸ್ ಪ್ಲೇಸ್ ವೇರ್ ಇಟ್ ಹ್ಯಾಪನ್ಸ್ ಅಂದಂಗ in a retired corner of a park in city name Nagville, Madrid ಇದು ಸಿಟಿ, ಮ್ಯಾಡ್ರಿಡ್ ಸಿಟಿ ಇದು. ಸ್ಟಾರ್ಟಿಂಗ್ ಕೊಟ್ಟಾರ ನೋಡ್ರಿ, ಇಂಟ್ರೊಡಕ್ಷನ್ ಕೊಡ್ತಾರ, ಸೀನ್ ಅಂತೇನೋ ಕೊಡ್ತಾರ, ಸೀನು, ಟೈಮು, ಇದೆಲ್ಲ ಪ್ಲೇಸ್ ಎಲ್ಲ ಕೊಡ್ತಾರ. ಅವಾಗಲೇ ಬರ್ತೈತಿದ್ದು. ಇದೆಲ್ಲ ಮುಗಿಸ್ಕೊಂಡ ನಂತರ ಡ್ರಾಮಾ ಸ್ಟಾರ್ಟ್ ಆಗ್ತದ್ರಿ. ಸೆಕೆಂಡ್ ಕ್ವಶನ್, ಮ್ಯಾಚ್ ದ ಫಾಲೋವಿಂಗ್ ವಿತ್ ರೆಫರೆನ್ಸ್ ಟು ದ ಪ್ಲೇ ಎ ಸನಿ ಮಾರ್ನಿಂಗ್ ಅಂಡ್ ಚೂಸ್ ದ ಕರೆಕ್ಟ್ ಆಪ್ಷನ್. ಎಸ್, ಇದು ರಿಲೇಟೆಡ್ ಮ್ಯಾಟರ್ನ ಮ್ಯಾಚ್ ಮಾಡೋದು ಇರ್ತದ. ಈ ಕಡೆ ಸಿಲ್ವರ್ ಮೇಡನ್, ದ ಗ್ಯಾಲೆಂಟ್ ಯಂಗ್ ಮ್ಯಾನ್, ದ ಓಲ್ಡ್ ಮ್ಯಾನ್ಸ್ ಸರ್ವೆಂಟ್ ಅಂತ ಈ ಕಡೆ ಕೊಟ್ಟಾರ. ಈ ಕಡೆ ಗೊಂಜಾಲೋ, ಲಾರಾ, ಯುವಾನೈಟೋ ಅಂತ ಕೊಡ್ತಾರ. ಗೊಂಜಾಲೋ ಏನದರಲ್ಲಿ ಇವರು ಗ್ಯಾಲೆಂಟ್ ಯಂಗ್ ಮ್ಯಾನ್, ಲಾರಾ ಸಿಲ್ವರ್ ಮೇಡನ್, ಯುವಾನೈಟೋ ದ ಓಲ್ಡ್ ಮ್ಯಾನ್ಸ್ ಸರ್ವೆಂಟ್. ಮ್ಯಾಚ್ ಮಾಡೋದಾದ್ರೆ ಹೇಗೆ ಯಾವ್ದು ಮ್ಯಾಚ್ ಆಗ್ತೈತಿ ತಗೋಬೇಕ್ರಿ. ಸಿಲ್ವರ್ ಮೇಡನ್ ಮೊದಲು ಯಾವ್ದು ಬರ್ತದ್ರಿ? ಸೆಕೆಂಡ್. ಗ್ಯಾಲೆಂಟ್ ಯಂಗ್ ಮ್ಯಾನ್ ಫಸ್ಟ್, ಅನಂತರ ಥರ್ಡ್. ಸೆಕೆಂಡ್, ಫಸ್ಟ್, ಥರ್ಡ್ ಬರುವಂತ ಆಪ್ಷನ್ ಯಾವುದು? ಸೆಕೆಂಡ್ ಇಲ್ಲ, ಬಿಟ್ಕೊಡು. ಸೆಕೆಂಡ್ ಐತಿ, ಸೆಕೆಂಡ್ ಆದ್ಮೇಲೆ ಫಸ್ಟ್ ಬರಬೇಕು, ಇಲ್ಲಿ ಥರ್ಡ್ ಐತಿ, ಅಲ್ಲ, ಸೆಕೆಂಡ್, ಫಸ್ಟ್, ಥರ್ಡ್, ಇದು ಕರೆಕ್ಟ್ ಆಗ್ತದ ನೋಡ್ರಿ. ಈ ಆಪ್ಷನ್ ಕರೆಕ್ಟ್ ಆಗ್ತದ್ರಿ. ನೆಕ್ಸ್ಟ್ ಕ್ವಶನ್, ಥರ್ಡ್. Donna Lara brings breadcrumbs to the park regularly for birds. ತಂದೆಲ್ಲ 3 handfuls of crumbs she threw ಅಂತ ಬರ್ತದಲ್ರಿ. ಯಾರಿಗೆ ಹೇಗೆ ತರ್ತಾಳ ಅಂತ, the birds, for birds ಅದು. The birds could come as soon as she came to the park because it was regular. It was a habitual act. ಬಿ ಸ್ಮಾಲ್ ಆಗ್ಬೇಕಾಗಿತ್ತು, ಎಸ್ ಸ್ಮಾಲ್ ಆಗ್ತೈತಿ, ಇರ್ಲಿ. ದ ವರ್ಡ್ಸ್ ಸ್ಪ್ರೈಯೆಸ್ಟ್, ಗ್ಲೂಟನ್ಸ್, ಲೀಸ್ಟ್ ಟಿಮಿಡ್, ಬರ್ಡ್ಸ್ ಅಂತಾಳ. ಓ, ಇಲ್ಲಿ ಬಂತು. ದೀಸ್ ಆರ್ ಸ್ಪ್ರೈಯೆಸ್ಟ್, ದೀಸ್ ಹ್ಯಾಂಡ್ಸ್ ಒಗೀದು ಮುಖಾಂತರ. These are for priors, these are for glutens. This is a small bird, I must feed it with my hands ಅಂತ ಒಂದು ಸಣ್ಣದೊಂದು ಬೇಬಿ ಬರ್ಡ್ ಬರ್ತದೆ. ಒಂದು ಬರ್ಡ್, it comes from the tree and takes a piece of bread and goes back to the branch of the tree and sits there. ಆ ಬರ್ಡ್ಗೇನೋ ಅಂತಲ್ಲ, ಫಿಲಾಸಫರ್ ಅಂತ ಕರೀತಾವ. ಇದು ಫಿಲಾಸಫರ್. ಇವರೆಲ್ಲ ಕ್ವಶನ್ ಏನದ ಅಂತಂದ್ರೆ, ಸ್ಪ್ರೈಯೆಸ್ಟ್, ಗ್ಲೂಟನ್ಸ್, ಲೀಸ್ಟ್ ಟಿಮಿಡ್, ಫಿಲಾಸಫರ್ ಆರ್ ಯೂಸ್ಡ್ ಇನ್ ದ ಪ್ಲೇ ಸನಿ ಮಾರ್ನಿಂಗ್ ಟು ಡಿಸ್ಕ್ರೈಬ್ ಬರ್ಡ್ಸ್ ರೀ. ಬರ್ಡ್ಸ್ ಅಂತಿಲ್ಲ ಇಲ್ಲೇ ಶಬ್ದ, ಪೀಸನ್ಸ್ ಅಂತದ ನೋಡ್ರಿ, ಇದ ಪೀಸನ್ಸ್. ಆ ಬರ್ಡ್ಸ್ಗಳು ಪೀಸನ್ಸ್ ರೀ ಅಲ್ಲಿ ಅವ್ರಿ ಇದ್ದುದು. ಅವನ ಸ್ಕೇರ್ಡ್ ಅವೇ ಮಾಡ್ತಾನಲ್ಲ ಇವರು ಗೊಂಜಾಲ ಅವರು. ಫಿಫ್ತ್ ಕ್ವಶನ್,
choose the statement which is not correct in respect to the play A Sunny Morning. ಸನಿ ಮಾರ್ನಿಂಗ್ ದಲ್ಲಿ ಬಂದಿರತಕ್ಕಂತದ್ದು 4 ಇವೆಂಟ್ಗಳನ್ನು ಕೊಡ್ತಾರೆ. ಆಫ್ 4 1 is not correct. The 3 are correct. We have to find out which is not correct. ಅದಕ್ಕೆ ನಾವು ಓದಿದ್ರೆ ಚಲೋ ಅಲ್ರಿ ಮ್ಯಾಟರ್. ಡೋನಾ ಲಾರಾ ಗೆಟ್ಸ್ ಹರ್ ಯೂಸುವಲ್ ಬೆಂಚ್ ಟು ಸಿಟ್ ಇನ್ ದ ಪಾರ್ಕ್. ಎಸ್ ಬಂದು ಕುಂತ ಬಿಟ್ಟಿದ್ರು ತಮ್ಮ ರೆಗ್ಯುಲರ್ ಬೆಂಚ್ ಮೇಲೆ ಕೂತಿದ್ರು ಅವರು. ಡಾನ್ ಗೊಂಜಾಲೋ ಡಸಂಟ್ ಗೆಟ್ ಹಿಸ್ ರೆಗ್ಯುಲರ್ ಬೆಂಚ್ ಇನ್ ದ ಪಾರ್ಕ್. ಇದು ಕರೆಕ್ಟ್ ಅದ. ಡಾನ್ ಗೊಂಜಾಲೋಸ್ ರೆಗ್ಯುಲರ್ ಬೆಂಚ್ ಈಸ್ ಅಕ್ಯುಪೈಡ್ ಬೈ 3 ಪ್ರೀಸ್. ಇದು ಕೂಡ ಕರೆಕ್ಟ್ ಅದ. ಇದು ತಪ್ಪಿರ್ಲಿಕ್ಕೆ ಬೇಕು. ಪೆಟ್ರಾ ಅಂಡ್ ಇವಾನೆಟೋ ಅಕ್ಯುಪೈ ಡೋನಾ ಲಾರಾಸ್ ರೆಗ್ಯುಲರ್ ಬೆಂಚ್. ಇಲ್ಲ, ಎಲ್ಲಿದಾರೆ? ಡೋನಾ ಲಾರಾಸ್ ರೆಗ್ಯುಲರ್ ಬೆಂಚ್ ಡೋನಾ ಲಾರನ ಅಕ್ಯುಪೈ ಮಾಡ್ಕೊಂಡಾಳ. ಇವಾನೆಟೋ ಏನ್ ಮಾಡ್ತಾನ? ಇವಾನೆಟೋ ಎಸ್ he went to make havoc with nurse mates. ಪೆಟ್ರಾ ಏನ್ ಮಾಡ್ತಾಳ? she went to talk with her chat with her lover. ಯಾರವರು? ಗಾಡ್. ಇದು ಸ್ಟೇಟ್ಮೆಂಟ್ ತಪ್ಪಲ್ಲ. ಅಂದ್ರೆ ದಿಸ್ ಆನ್ಸರ್ ಈಸ್ ದಿಸ್ ಸ್ಟೇಟ್ಮೆಂಟ್ ಈಸ್ ರೈಟ್ ಆನ್ಸರ್ ಆಗ್ತದೆ ಈ ಕ್ವಶನ್ಗೆ. 6th ಕ್ವಶನ್. Choose the right sequence of incidents as they take place in A Sunny Morning ಅಂತದ. ಡಾನ್ ಗೊಂಜಾಲೋ ಸ್ಕೇರ್ಸ್ ಅವೇ ದ ಬರ್ಡ್ಸ್. ಒಂದೇದಷ್ಟೇ ನೋಡ್ತೀನಿ ನಾನು, ಎರಡನೇದು ನೋಡಕ್ ಹೋಗೋದಿಲ್ಲ. ಇದನ್ನ ನಂತರ ಒಂದೇದ್ ನೋಡ್ತೀನಿ, ಇದನ್ನ ಒಂದೇದ್ ನೋಡ್ತೀನಿ, ಇದನ್ನ ಒಂದೇದ್ ನೋಡ್ತೀನಿ. ಈ 4ರಲ್ಲಿ ಮೊದಲು ಯಾವ್ದು ಬಂದೈತಿ ಅದನ್ನ ಹಿಡಿತೇನೆ. ಡಾನ್ ಗೊಂಜಾಲೋ ಸ್ಕೇರ್ಸ್ ಅವೇ ದ ಬರ್ಡ್ಸ್, ಡಾನ್ ಗೊಂಜಾಲೋ ಸ್ಕೇರ್ಸ್ ಅವೇ ದ ಬರ್ಡ್ಸ್ ಎರಡು ಸೇಮ್ ಬಂದವಲ್ಲ. ಯಾವ್ದು ಗೊತ್ತಾಗೋದಿಲ್ಲ ಮೊದಲು, ನಂತರ ಬರ್ತೇನೆ. ಡೋನಾ ಲಾರಾ ಅರೈವ್ಸ್ ಡಾನ್ ಗೊಂಜಾಲೋ ಅಂಡ್ ಟಾಕ್ ಅಬೌಟ್ ಅಂತೇಳಿ. ಪೋಯಮ್ಸ್ ಅಂತೇಳಿ ನೋಡೋಣ. ಇದನ್ನೊಂದೊಂದು ತಗೊಂಡ್ಬಿಡೋಣ ಮೊದಲು. ಡಾನ್ ಗೊಂಜಾಲೋ ಸ್ಕೇರ್ಸ್ ಅವೇ ಡಾನ್ ಗೊಂಜಾಲೋ ಸ್ಕೇರ್ಸ್ ಅವೇ ಒಂದೇದ ತಗೋತೀನಿ. ಇದನ್ನು ಡೋನಾ ಲಾರಾ ಅರೈವ್ಸ್. ಎಸ್, ಇದು ಮೊದಲು ಬರುತ್ತೆ ನೋಡ್ರಿ. ಎ ಪಿಂಚ್ ಆಫ್ ಸ್ನಫ್ ನಂತರ ಬರ್ತದೆ ಇದು. ಡೋನಾ ಲಾರಾ ಅರೈವ್ಸ್ ಡಾನ್ ಗೊಂಜಾಲೋ ಸ್ಕೇರ್ಸ್ ಅವೇ ದ ಬರ್ಡ್ಸ್. ಎ ಪಿಂಚ್ ಆಫ್ ಸ್ನಫ್ ಮೇಕ್ಸ್ ಪೀಸ್ ಗೊಂಜಾಲೋ ಅಂಡ್ ಲಾರಾ ಟಾಕ್ ಅಬೌಟ್ ಪೋಯಮ್ಸ್. ಇದು ಕರೆಕ್ಟ್ ಆಗ್ತದಲ್ರಿ? ಪಕ್ಕ ರೀ. ನಾ ಇಲ್ಲಿ ಹೋಗಬಾರ್ದಾಗಿತ್ತು. ಒಣ್ಣೆದ್ ಇದು ನೋಡ್ಕೊಳ್ಳೆ ಗೊತ್ತಾಗ್ತದ್ರಿ. ಇದು ಡಾನ್ ಗೊಂಜಾಲೋ ಸ್ಕೇರ್ಸ್ ಅವೇ ದ ಬರ್ಡ್ಸ್. ಅದಕ್ಕಿಂತ ಮೊದಲು ಡೋನಾ ಲಾರಾ ಅರೈವ್ಸ್ ಐತಲ್ರಿ, ಇದು ಮೊದಲು ಬರುತ್ತೆ. ಇದನ್ನ ತಗೊಂಡ್ಬಿಡೋಣ. ಇದಕ್ಕಿಂತ ಮೊದಲು ಬರುವಂತದ್ದು ಯಾವುದೂ ಇಲ್ಲ ಇವೆಂಟ್. ಅದು ಪಿಂಚ್ ಆಫ್ ಸ್ನಫ್ಸ್ ಇನ್ ದ ಮಿಡಲ್ ಬರ್ತೈತಿ. ಅದು ಅರ್ಧಂಬರ್ಧ ಜಗಳ ಮುಗಿದ ಮೇಲೆ. 7th question. Don Gonzalo goes to dash for hunting. Aravaka to every Sunday ಹೋಗ್ತೀನಂತಾರಲ್ಲ. I kill time with my gun and dog at one of my estates near Aravaka ಅಂತಾರ ನೋಡ್ರಿ. ಅರವಕ ಐತಿಲ್ರಿ? ಐತಿ. ಇದು ಅರವಕ. ಅರವಕ ಹತ್ರ ಇರ್ತಕ್ಕಂಥದ್ದು ಒನ್ ಆಫ್ ದೀಸ್ ಎಸ್ಟೇಟ್ಸ್ ಹೋಗ್ತಾರ ಅವರು. ಓಕೆ, ಇದು ಕರೆಕ್ಟ್ ಆಗ್ತದೆ. ವ್ಯಾಲೆನ್ಸಿಯಾ ಸಿಟಿ ಅದ್ರ where they were brought up, Donna Lara and Don Gonzalo. Maricela is a villa. Madrid is the park, where the park. ಅಲ್ಲಿಂದನ ಹೌದು ಮ್ಯಾಡ್ರಿಡ್ ಕರೆಕ್ಟ್. ನೆಕ್ಸ್ಟ್, choose the statement which is true with respect to the play Sunny Morning. A Sunny Morning ಅಂದ್ರೆ 4 ಸ್ಟೇಟ್ಮೆಂಟ್ಸ್ ಕೊಟ್ಟಾರ. ಅದ್ರೊಳಗ ಒಂದು ಟ್ರೂ ಐತಿ, ಉಳ್ಕೋದು ಫಾಲ್ಸ್ ಅದಾವ. ಡಾನ್ ಗೊಂಜಾಲೋ ಮೆಟ್ ಗ್ಲೋರಿಯಸ್ ಡೆತ್ ಇನ್ ಆಫ್ರಿಕಾ. ಎಲ್ಲಿ ಅದಾರ್ರಿ? ಫಾಲ್ಸ್ ಸ್ಟೋರಿ ಅವ ಹೇಳುತ್ತ ಅಬೌಟ್ ಹಿಸ್ ಕಜಿನ್. ಇದು ಫಾಲ್ಸ್ ಅದ, ಟ್ರೂ ಅಲ್ಲ. ಡೋನಾ ಲಾರಾ ಡೈಡ್ ಡೈಡ್ ಇಲ್ಲ, ಕುಂತಾಳಲ್ಲ ಅವ್ರ ಜೊತೆ ಮಾತಿಲಿಕತ್ತಾರ, ಸುಳ್ಳು ಕತಿ ಹೇಳ್ತಾಳ ಆಕೆ. ಇದು ತಪ್ಪಾಗ್ತದ್ರಿ. ಡಾನ್ ಗೊಂಜಾಲೋ ರ್ಯಾನ್ ಆಫ್, ಓಡಿ ಹೋಗ್ತಾನ ಟು ಪ್ಯಾರಿಸ್. ಕರೆಕ್ಟ್.
ವಿತ್ ಅ ವ್ಯಾಲಿಡ್ ಆನ್ಸರ್. ಇದು ಕರೆಕ್ಟ್ ರೀ. The story narrated by Gonzalo is the story of his cousin. No, it is his own story. ಅದರ ಸ್ಟೋರಿ ಏನು ಅದರ ಒಂದು ಅರ್ಧ ಸರಿ ಐತಿ. ಆ ಸೆವಿಲ್ ಹೋಗಿ ಏನ್ ಲೆಟರ್ ಬರೀತಾರ ಅಲ್ಲಿಂದ ಅಲ್ಲಿ ತನಕ ಅಲ್ಲಿಂದ ಮತ್ತೆ ರಾಂಗ್ ಅದ. ಇಲ್ಲೊಂದೇನೋ ಕೊಟ್ಟಾರ ಸರ್ ಇವರು, ಸಿ ಈಸ್ ಕರೆಕ್ಟ್ ಅಂತ. ಡಿಫಿಕಲ್ಟ್ ಆದಿತ್ತು ಹುಡುಗರಿಗೆ ಅಂತ ಕೊಟ್ಟಾರ. ಏನೋ ಡಿಫಿಕಲ್ಟ್ ಏನಿಲ್ಲ, ಇದೇನು ಹಂಗೇನ ಏನು ಅನ್ಸೋದಿಲ್ಲ. ಆದರೂ ಒಂದು ಸ್ವಲ್ಪ ಕ್ಲೂ ಕೊಟ್ಟರಾಯ್ತಂತ. ಆಲ್ ಅದರ್ ಆಪ್ಷನ್ಸ್ ಆರ್ untrue incidents, untrue situations narrated in the story, in the play. Ninth question. All love is sad, but sad as it is the best thing that we know are the lines by. ಇದು ಕ್ಯಾಂಪಮೋರ್. ಇದು ನನಗೂ ಕೂಡ ಸ್ವಲ್ಪ ಡೌಟ್ ಇತ್ತು. ಆಕ್ಚುಲಿ ಟೆಕ್ಸ್ಟ್ ಬುಕ್ ತೆಗೆದು ಕನ್ಫರ್ಮ್ ಮಾಡ್ಕೊಂಡೆ. ಕ್ಯಾಂಪಮೋರ್ ಎಲ್ಲ ರೈಟರ್ಸ್ ಕರೆ, ಬಟ್ ಈ ಲೈನು ಕ್ಯಾಂಪಮೋರ್ ಪೋಯಮ್ನಿಂದ ಸೆಲೆಕ್ಟ್ ಮಾಡತಕ್ಕಂಥ ಲೈನ್ಸ್. 10th question, ಲಾಸ್ಟ್ ಕ್ವಶನ್ ಇದು. In the play A Sunny Morning, Dash had sent violets for Donna Lara. ಅದೇ ಗಾಡ್ ಕಳಿಸಿರ್ತಾನ, ಅದು ಪೆಟ್ರಾನ್ ಮುಖಾಂತರ. ಅಂದ್ರೆ ಒಂದು ಕೈಂಡ್ ಆಫ್ ಬ್ರೈಬಿಂಗ್. ಅದು ದಿನ ನಿನ್ನ ಬಿಡ್ಲಿ ನನ್ನ ಹತ್ರ, ನಾವಿಲ್ಲೇ ಪಾರ್ಕ್ನೊಳಗ ಎಂಜಾಯ್ ಮಾಡೋಣ, ಟೈಮ್ ಕಳೆಯೋಣ, ಮೇಡಮ್ ಕೊಟ್ಬಿಡು ಇದು ಅನ್ಸಿಟ್ಟು ಖುಷಿ ಆಗ್ತಾರ ಅಂತ ಹೇಳಿ ಕೊಟ್ಟು ಕಳಿಸಿದ್ರು. ಇನ್ ದ ಪ್ಲೇ ಎ ಸನಿ ಮಾರ್ನಿಂಗ್ ಡ್ಯಾಶ್ ಹ್ಯಾಡ್ ಸೆಂಟ್, ದ ಗಾಡ್ ರೀ ಕಳಿಸಿದವರು. ಯಾರ ಮುಖಾಂತರ ಕಳಿಸಿದ್ರು ಅಂದ್ರೆ ಪೆಟ್ರಾ ಮುಖಾಂತರ ಕಳಿಸಿದ್ರು. ಯಾರಿಗೆ ಕಳಿಸಿದ್ರು ಅಂದ್ರೆ ಇಲ್ಲೋ ಡೋನಾಲಾರ ಕಳಿಸಿದ್ರು. ಅವ್ರ ಮಿಸ್ಟ್ರೆಸ್ ಆಗಿರಿ, ಪೆಟ್ರಾನ್ ಮಿಸ್ಟ್ರೆಸ್. ಇನ್ನ 2 ಮಾರ್ಕ್ಸ್ ಕ್ವಶನ್ಸ್ ಬರ್ತವೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಮಾಡ್ತೀನಂತ. 2 ಮಾರ್ಕ್ ಕ್ವಶನ್ಸ್, ಈ 1 ಮಾರ್ಕ್ ಕ್ವಶನ್ಸ್ ಗ್ರಾಮರ್ ಅನ್ನ ಮುಗಿಸಿದ ನಂತರ 2 ಮಾರ್ಕ್ ಕ್ವಶನ್ಸ್ಗೆ ಕೈ ಹಾಕ್ತೀನಿ. 2 ಮಾರ್ಕ್ ಕ್ವಶನ್ಸ್ ಆನ್ಸರ್ ರೆಡಿ ಅದಾವ್ರಿ, ಆನ್ಸರ್ ರೆಡಿ ಅದಾವ. ಚೂರು ಅವನ್ನ ಹಂಗ ಬರ್ಕೋಬೇಕು ಒಂದ್ ಸ್ವಲ್ಪ. ಈ ಕ್ವಶನ್ಸ್ ಇಂತ ದೊಡ್ಡ ಇದರಿಂದ ಕಮ್ಮಿ ತೆಗದಾರೆ ಕ್ವಶನ್ ಅವರು. ನಾನ್ ಬಾಳ ತೆಗೆದೇನೆ 1 ಮಾರ್ಕ್ ಕ್ವಶನ್ಸ್. 1 ಮಾರ್ಕ್ ಕ್ವಶನ್ಸ್ ಎವ್ರಿಥಿಂಗ್ ಐ ನೀಡ್ ಟು ನೋ ಆಗಿತ್ತು. ಹೂ ಇಸ್ ಲಾರಾಸ್ ಮೇಡಮ್. 1 ಮಾರ್ಕ್ ಕ್ವಶನ್ಸ್ ರೀ. ನಾನು ಎಷ್ಟು ತೆಗೆದೇನು ಗೊತ್ತಾ ನಿಮಗೆ? 52 ಕ್ವಶನ್ಸ್ ತೆಗೆದೇನ್ರಿ. 1 ಮಾರ್ಕ್ ಕ್ವಶನ್ಸ್ 52 ಕ್ವಶನ್ಸ್. ಇಲ್ಲಿ ಹಂಗ ಹೇಳ್ತೀರ ನೋಡಿ, ಬಟ್ ಟೈಪ್ ಮಾಡಿಲ್ಲ ಅವನು. ಹೂ ಈಸ್ ಲಾರಾಸ್ ಮೇಡ್, ಹೂ ಈಸ್ ಗೊಂಜಾಲೋ ಸರ್ವೆಂಟ್, ದ ಡ್ರಾಮಾ ಟೇಕ್ಸ್ ಪ್ಲೇಸ್ ಇನ್ ದ ಪಾರ್ಕ್ ಆಫ್ ಡ್ಯಾಶ್ ನಾನು ಕೊಟ್ಟಿನಿ. ಹೌ ಓಲ್ಡ್ ವಾಸ್ ಲಾರಾ? ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಅದಾವಲ್ರಿ. ಬಟ್ ಈಗ 10 ಕ್ವಶನ್ಸ್ ಕೊಟ್ಟಾರ. ನಾನು ಅವನ್ನ ಒಂಚೂರು ಟೈಮ್ ನೋಡ್ಕೊಂಡು ನನ್ನ ಕ್ವಶನ್ಸ್ಗಳನ್ನ ಹಾಕ್ತೇನೆ. ಸ್ವಲ್ಪ ನೋಡ್ಕೊಂತೀರಿ. ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತಂದ್ರೆ ನಾನು ಯಾವಾಗೆಲ್ಲ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೇನೆ ಅವಾಗೆಲ್ಲ ತಮಗೆ ನೋಟಿಫಿಕೇಶನ್ಸ್ ಬರ್ತದೆ. ಓ ಸರ್ ಇಂಥದ್ದೊಂದು ವಿಡಿಯೋ ಇವತ್ತ ಹಾಕ್ಯಾರ ಅಂತ ತಿಳ್ಕೊಂಡು ನೀವೇನು ಸರ್ಚ್ ಮಾಡೋದು ಜರೂರತ್ತೆ ಬೀಳೋದಿಲ್ಲ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮಸ್ತ್ ಹಾಕಿರ್ತೇನೆ ವಿಡಿಯೋಸ್ಗಳನ್ನ, ಹೆಲ್ಪ್ ಆಗ್ತವೆ. ಇನ್ನೇನು ಎಕ್ಸಾಮ್ ಸಮಯ ಬರ್ತಾವಲ್ರಿ, ಫಸ್ಟ್ ಅಷ್ಟು ಬರ್ತಾವ ನೋಡ್ರಿ. ಈಗ ನಮ್ಮಂತ ಆಗಸ್ಟ್ ಅದಾವ್ರಿ, ಸೆಕೆಂಡ್ ವೀಕ್ ತಗೊಂಡ ಇದಾವ ನೋಡ್ರಿ. ನಿಮ್ಗೆಲ್ಲ ಅನುಕೂಲ ಆಗ್ತದ. ಎಸ್, ವಾಚ್ ಮಾಡ್ರಿ. ಆ ಕಡೆ ಒಂದಿಷ್ಟು ಇದನ್ನ ಪಟೋಕಲ್ ಇಂಗ್ಲಿಷ್ ಅಕಾಡೆಮಿ ಒಳಗೆ ಹಾಕಿರ್ತೇನ್ರಿ. 10th ಕ್ಲಾಸಿನ ಸ್ವಲ್ಪ 9th 8th ಅಲ್ಲೇ ಬನಶಂಕರಿ ಇಂಗ್ಲಿಷ್ ಅಕಾಡೆಮಿ ಒಳಗೆ ಹಾಕಿರ್ತೇನೆ. ಒಮ್ಮೆ ಇಲ್ಲಿ ಲೋಡ್ ಆತು ಅಲ್ಲಿ ಹಾಕ್ತೇನೆ, ಅಲ್ಲಿ ಲೋಡ್ ಆತು ಇಲ್ಲಿ ಹಾಕಿರ್ತೇನೆ. ಎರಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ವೇಟ್ ಮಾಡ್ತೀರಿ. ಬ್ಯೂಟಿಫುಲ್ ಆಗಿರ್ತಕ್ಕಂಥ ವಿಡಿಯೋಸ್ಗಳು ಬರ್ತಾವೆ. Okay, thank you for watching. Bye friends. See you in the next video. Bye.